ನಾನು ಇಲ್ಲಿ ಬೇಕಂತ ಏನು ಬಂದಿಲ್ಲ, ನನಗೆ ಗೊತ್ತಿಲ್ಲ ಬಂದನ. ಬೇಕಂತ ಬಂದನ ಅಂತ ಅನ್ಕೊಂಡ್ಬಿಟ್ಟಿಯಲ್ಲ ನೀನು. ಬೇಕಂತ ಬರಾಕ ನನಗೆ ತಲೆ ಕಟ್ಟಿಲ್ಲ. ಓ ಈ ದಿನಕ್ಕೆ ನನ್ನ ರೂಮ್ ಅನ್ನೋದು ಗೊತ್ತಿಲ್ಲ ನೀನು ನನ್ನ ರೂಮ್ ಒಳಗೆ ಕಾಲಿಟ್ಟಿದ್ದಿ. ಆಹಾ ಹೊಡ್ರಿ ಚಪ್ಪಾಳಿ. ಮೊದಲು ಹೋಗಿ ನನ್ನ ರೂಮ್ ಬಿಟ್ಟು ಹೊರಗೆ. ನನ್ನ ರಕ್ತ ಬರುವಂಗ ತಲೆಗೆ ಹೊಡಿತಿದ್ಯಲ್ಲ. ಒಂದು ಈಟಾರ ನಿನಗೆ ಏನಾರ ಐತಿ ತಲೆಗೆ ಹೊಡೆದ್ರೆ ಏನಾಗ್ತದೆ ಅನ್ನೋದ್ರ ಖಬರ್ ಐತಿ ನಿನಗೆ. ಹೊಡಿತಾನಂತೇಳಿ ಅಂತ ಪರಿ ಹೊಡಿತಿದ್ದಿ ನನ್ನ. ಹೇಳತ್ತಲ್ಲ, ಬೇಕಂತ ನಾನು ಇಲ್ಲೇ ಬಂದಿಲ್ಲ. ನೀನು ಮಾಡಿರೋದಕ್ಕೆ ನೀನು ಹೊಡೆದ. ನಾನು ಸುಮ್ಮನೆ ಏನೋ ನಾನು ಹೊಡೆದಿಲ್ಲ. ನನಗೆ ತಲೆ ಕೆಟ್ಟ ನಾನೇ ನೀನು ಹೊಡೆದಿಲ್ಲ. ನೀನು ಮಾಡಿರೋದಕ್ಕೆ ಅಲ್ಲ. ಒಂದು ಹೆಣ್ಣು ಸ್ನಾನ ಮಾಡತ್ತೆ ಅನ್ನೋದು ಗೊತ್ತಿದ್ದು ಆ ರೂಮಿಗೆ ಬರ್ತೀಯ ಅಂದರೆ ಎಂಥ ಹೊಲಸು ಮನಸ್ಸಿರಬೇಡ ನಿನಗೆ. ಹಾಂ, ನಿನ್ನ ಅಕ್ಕ ಈ ರೀತಿ ಸ್ನಾನ ಮಾಡಕ್ಕೆ ಹೋಗಿದಾಗ ಬೇರೆ ಯಾವಾರ ಬಂದು ನೋಡಿದ್ರೆ ಹೆಂಗಿರ್ತಿತ್ತು? ಹಾಂ, ನನಗೆ ಅಣ್ಣ ತಮ್ಮ ಇದ್ದ, ನನ್ನ ಅಣ್ಣ ತಮ್ಮ ಬಂದ ನಿಮ್ಮ ಅಕ್ಕನ ನೋಡಿದ್ರೆ ನಿನಗೆ ಹೆಂಗೆ ಅನಿಸಿತ್ತು? ನಾಚಿಕೆ ಆಗಂಗಿಲ್ಲ. ನಾಳೆ ನಿನಗೆ ಮದುವೆಯಾಗಿ ನೀನು ಹೆಂಡ್ತಿನ ನನ್ನ ಗಂಡ ಬಂದು ನೋಡಿದ್ರೆ ಹೆಂಗೆ ಇರ್ತತಿ? ಅಲ್ಲ, ಮನ್ಯಾಗ ಯಾರು ಇಲ್ಲ ಅನ್ನೋದು ಗೊತ್ತಿದ್ದು ಹಂಗೆ ಸ್ನಾನ ಮಾಡಕತ್ತಿಯಲ್ಲ. ಹಾಂ, ನಿನಗೆ ಗೊತ್ತಾಗ್ಬೇಕು. ಮನೆ ಬಾಗಿಲುಗಳೆಲ್ಲ ಕದ ಹಾಕೊಂಡೇನೋ ಇಲ್ಲೋ, ಮನೆ ಬಾಗಿಲುಗಳೆಲ್ಲ ಮುಚ್ಚಾವೋ ಇಲ್ಲೋ, ಯಾರಾದರೂ ಬಂದರೆ ಏನು ಮಾಡೋದು ಅನ್ನೋದು ನಿನಗೆ ಖಬರ್ ಇರ್ಬೇಕು, ನನಗಲ್ಲ. ಹೌದು. ಅಲ್ಲ, ಮನ್ಯಾಗ ಯಾರಿಲ್ಲ ಅಂತ ಗೊತ್ತೈತಿ. ನಾನು ಎಲ್ಲ ಬಾಗಿಲನ್ನ ಹಾಕಿದಾನ. ನೀನು ಎಲ್ಲಿಂದ ಬಂದಿ ಅಂದ್ರೆ ನೀನು ಹೊರಗೆ ಹೋಗಿರ್ಕಿಲ್ಲ. ನೀನು ಮನೆ ಒಳಗೆ ಇದ್ದಿ. ಯಾಕೆ ಹೇಳು? ಮನೆ ಒಳಗೆ ಇದ್ದ ನಾನು ಏನು ಮಾಡ್ತಾನೆ ಅನ್ನೋದನ್ನ ನೀನು ನೋಡಬೇಕಾಗಿತ್ತು. ಅದಕ್ಕೆ ಮನೆ ಒಳಗೆ ಇಲ್ಲೇ ಬಿದ್ದಿದ್ದಿ. ನಾನು ನೋಡಿದಾಗ ನನ್ನ ಕಣ್ಣಿಗೆ ಕಂಡೇ ಇಲ್ಲ ನೀನು. ಇಲ್ಲ ಅಂದಿದ್ರ ಕಂಡಿದ್ರ ನಾನು ನೀ ನದಿ ಎಂದು ಗೊತ್ತಿದ್ದು ನಾನು ಆ ರೀತಿ ಸ್ನಾನ ಮಾಡ್ಕೊ ಹೋಗ್ತಿರ್ಲಿಲ್ಲ. ಅದಕ್ಕೆ ಅತ್ತಿ ಇದ್ದಾಗದು ಮಾಡ್ತಿದ್ದಿ ನಾನು. ಆದ್ರೆ ಇವತ್ತು ಏನು ಮಾಡೋದು? ಅವರೆಲ್ಲ ಹೋಗಿಬಿಟ್ಟಾರ. ನನಗೆ ಸ್ನಾನ ಮಾಡ್ತಾ ಹಂಗೆ ಇರೋಕ್ಕೂ ಆಗತ್ತಿರ್ಕಿಲ್ಲ. ಆದ್ರೆ ನೀನು ನನ್ನ ಮೇಲೆ ಬಂದು ಬೀಳಕ್ಕೆ ನಾಚಿಕೆ ಆಗಂಗಿಲ್ಲ ನಿನಗೆ. ಹಾಂ, ನೀನು ತಂಗಿ ಸಮಾನಕನು, ನಾನು ನಿನ್ನ ಮಗಳು ಅನ್ಕೊ. ನನ್ನ ಮಗಳು ಅನ್ಕೋಬೇಕು? ಸಣ್ಣ ಕೂಸ ನೀನು, ಹಾಲು ಕುಡಿ ಕೂಸ ನೀನು ಮಗಳು ಅನ್ಕೊಳಕ? ಏಯ್ ಮುಚ್ಚಲಿ ಸಾಕು, ಬಾಯಿ ಮುಚ್ಚ. ನಾನು ಕಂಡಿದ್ದಾನ ಎಷ್ಟಂತ ಇದನ್ನ ಮಾಡ್ತಿದ್ದಿ. ಹೋಗ್ಲಿ ಅಂತಂದ್ರೆ ಜಾಸ್ತಿನ ಮಾಡಕತ್ತಿದ್ಯಲ್ಲ. ಹಾಂ, ಈಗಿನ ತಂಗಿ ಅನ್ಕೋಬೇಕಂತ, ಮಗಳು ಅನ್ಕೋಬೇಕಂತ. ಹಾಂ, ನನಗೆ ಅಕ್ಕ ಅದಾಳ, ತಂಗಿನೋ ಅದಾರ. ಏನ ನಿನ್ನ ಅಕ್ಕ ತಂಗಿ ಮಗಳು ಅನ್ಕೊಳಕ ನನಗಿನ್ನೂ ಮದುವೆ ಆಗಿಲ್ಲ, ನನಗಷ್ಟು ವಯಸ್ಸು ಆಗಿಲ್ಲ. ನಿನ್ನ ಮಗಳ ಅನ್ಕೊಳ್ಳೋ ಅಷ್ಟು. ಹಾಂ, ವರ್ಷಿಲ್ಲ ನೀನು ನನಗೆ ಆಗ್ತಿ ಅಂತ ಹೇಳಕತ್ತಿದ್ದಿ. ಹೆಂಗೆ ಆಗ್ತಿದ್ದೀನಿ ನನಗೆ? ನೀನು ಯಾವಳೋ ಏನೋ, ಏನು ನಮ್ಮ ಅಕ್ಕನ ಮಗಳೇನು ನೀನು? ಅಥವಾ ನಮ್ಮ ಅಕ್ಕನ ಮಗನ ಸೊಸಿ ನೀನು ಹೆಂಗೆ ನನಗೆ ಮಗಳಾಗ್ತಿದ್ದಿ? ಹಾಂ, ಜಾಸ್ತಿ ಮಾತಾಡ್ಕೊಬೇಡ. ಮೊದಲು ನನ್ನ ರೂಮ್ ಬಿಟ್ಟು ಹೊರಗೆ ಹೋಗಿ. ನಿನ್ನ ಜೊತೆ ಮಾತಾಡ್ಕೊತ ಕುಂದ್ರಾಕ ನನಗೆ ಪುರ್ಸತ್ತಿಲ್ಲ. ನಡಿ ಇಲ್ಲಿಂದ. ನೀನು ಮಾಡಿರೋದಕ್ಕೆ ನಿನಗೆ ಸರಿಯಾಗಿ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಪ್ರೀತ ಅಲ್ಲ. ಇವಾಗ ನಡಿ ಹೊರಗೆ. ನನಗೆ ಶಿಕ್ಷೆ ಕೊಡ್ತಿದ್ದಿ ಅಂದ್ರೆ ನೀ ತಪ್ಪು ಮಾಡಿ ನನ್ನ ಮೇಲೆ ತಪ್ಪು ಹೊರ್ಸಾಕತ್ತಿದ್ದಿ ನೀನು. ಓಹೋ ಅಂದ್ರೆ ನಾನು ತಪ್ಪು ಮಾಡಿದನ? ಹಾಂ, ನಾನು ಬಂದು ನಿನ್ನ ಮೇಲೆ ಬಿದ್ನಿ ಅಲ್ಲ. ಅವತ್ತು ನೀನೇನು ಹೇಳ್ದಿ? ಹಾಂ, ಏನು ಹೇಳ್ದಿ? ನಿನಗೆ ಸುಮ್ಮನೆ ಬಿಟ್ಟರೆ ಆಗಂಗಿಲ್ಲ. ನನ್ನ ಗಂಡ ಬರೋದು ಇಲ್ಲದ ನೋಡ್ಕೊಂಡ ನೀನು ನನ್ನ ಜೊತೆ ಹೀಗೆಲ್ಲ ನಡ್ಕೊಂಡಿಲ್ಲ. ನಾನನ್ನ ಹಿಂಗೇನು ಬೇರೆದವ್ರ ಥರ ಅನ್ಕೊಂಬಿಟ್ಟೇನ? ಗಂಡಿಲ್ದಾಗ ನಿನ್ನ ಜೊತೆ ಬಂದ ಮಲ್ಕೊಳಕ? ಹಾಂ, ನೋಡು, ಒಂದು ತಿಳ್ಕೊ. ನಾನು ಫಸ್ಟ್ ಒಂದು ಮದುವೆ ಆಗಿದ್ದೇನು, ಅದು ನನಗೆ ಇಷ್ಟ ಇಲ್ದೇನೋ ತಿಳಿದೇ ಇರೋದನೋ ಆಗಿರೋ ಮದುವೆ ಅದು. ಅದರಿಂದ ನನಗೆ ಮುಕ್ತಿ ಸಿಕ್ತು. ಆಮೇಲೆ ನನ್ನ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದು ರವಿ. ಅವನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಕತ್ತಾನೆ. ಅವನಿಗೇನು ಮೋಸ ಮಾಡೋದು ಒಂದ, ನಾನು ಸಾಯೋದು ಒಂದ. ಇದ ಲಾಸ್ಟ್, ಇದ ಫೈನಲ್. ಇನ್ನು ಮುಂದೆ ನೀನು ನನ್ನ ತಂಟೆಗೆ ಬರಬಾರ್ದು. ಅಕಸ್ಮಾತ್ ಏನಾದರೂ ನೀನು ನನ್ನ ತಂಟೆಗೆ ಬಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಸುಮ್ಮನೆ ಬಿಡೋ ಮಾತು ಇಲ್ಲ. ನೋಡು, ನೀನು ನನ್ನ ಜೊತೆ ಮಾತಾಡಬೇಡ. ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಿನಗೆ ಏನು ಮಾಡ್ಬೇಕಂತ ನಾನು ಮಾಡಿ ತೀರ್ತನೋ. ಮೊದಲು ನೀನು ಇಲ್ಲಿಂದ ತೊಲಗ ಅಂತ ಹೇಳಕತ್ತ. ನಾನು ನನ್ನ ರೂಮ್ ನಿಂತ್ಕೊಂಡು ನನಗೆ ಎಷ್ಟು ಮಾತಾಡ್ತೀನಿ ನೀನು. ಹೋಗಿ ಇಲ್ಲಿಂದ ಹೊರಗೆ ಹೋಗು. ನಿನ್ನ ರೂಮ್ ಸರಿ, ಈಗ ಹೊಕ್ಕನ್ನ ಇಲ್ಲೇ ನಿಂತ್ಕೊಂಡ ಮಾತಾಡೋಷ್ಟು ಅವಶ್ಯಕತೆ ನನಗೂ ಇಲ್ಲ. ಯಾರಾದರೂ ಬಂದರೆ ನೋಡಿದ್ರೆ ಏನು ಅನ್ಕೋತಾರೆ? ಹಾಂ, ಅಲ್ಲ, ಇದು ನಾನು ಯಾರಾದ್ರೂ ಮುಂದೆ ಹೇಳಿರ ನಿನ್ನ ಚಪ್ಪಲ್ ತೊಗೊಂಡು ಹೊಡಿತಾರೆ. ನೆನ್ಪಿಟ್ಕೋತೇನೆ. ನನ್ನ ಯಾಕೆ ಚಪ್ಪಲ್ ತೊಗೊಂಡು ಹೊಡಿತಾರೋ? ನಿನ್ನನ್ನು ಚಪ್ಪಲ್ ತೊಗೊಂಡು ಹೊಡಿತಾರೆ. ಗಂಡಿಲ್ದಾಗ ಇನ್ನೊಬ್ಬನ ರೂಮಿಗೆ ಹೋಗಿದ್ಯಲ್ಲ ಅಂತೇಳಿ. ಇನ್ನೊಬ್ಬನ ರೂಮಿಗೆ ಹೋಗಾಕ ಇಲ್ಲಿ ನಿನ್ನ ರೂಮ್ ಅಂತ ನಾನು ಬಂದಿರಲಿಲ್ಲ. ಇದು ಅತ್ತಿ ಮಾವನ ರೂಮ್ ಅನ್ಕೊಂಡು ನಾನು ಇಲ್ಲಿಗೆ ಬನ್ನಿ ಹೊರತು ನಿನ್ನ ರೂಮ್ ಅಂತ ಅನ್ಕೊಂಡು ನಾನು ಬಂದಿಲ್ಲ. ನಾನು ಅರ್ಜೆಂಟ್ದಾಗ ಸೀರೆ ಉಟ್ಕೋಬೇಕಂತ ಬನ್ನಿ. ಹೋಗಿಲ್ಲಿಂದ ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಏಯ್, ಸಾಕು, ಬಾಯಿ ಮುಚ್ಚೋ. ಕಂಡಿದ್ದೀನಿ ನಿನ್ನ ನಾಟಕನ. ನಿನಗೆ ನಾನು ಒಂದು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಧುನಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ ಕಣೋ. ನಾನು ಗಂಡು ಹೇಳಲ್ಲ, ಅತ್ತೆ ಮಾವ ಎಲ್ಲರೂ ನಿಮ್ಮನ್ನ ಕಪ್ಪಾಳಿಗೆ ಹೊಡಿಬೇಕು. ಹೊಡೆದು ಈ ಮನೆಯಿಂದ ನಿನ್ನ ಒದ್ದು ಹೊರಗೆ ಹಾಕಬೇಕು. ಅದು ನಿಮ್ಮ ಮಕ್ಕನ ಕೈಯಿಂದನೇ ಒದ್ದು ಹೊರಗೆ ಹಾಕೋ ರೀತಿ ಮಾಡಲಿಲ್ಲ, ನನ್ನ ಹೆಸರು ಮಧುನೇ ಅಲ್ಲ. ನೆನ್ಪಿಟ್ಕೋ. ನಿನಗೆ ಇನ್ನು ಮುಂದೆ ಕಾದಿದೆ ಮಾರಿ ಹಬ್ಬ. ಏಯ್, ಕಂಡಿದ್ದೀನಿ, ಹೋಗು. ನಿನ್ನಂತವಳ ಎಷ್ಟೋ ಜನ ನೋಡಿದ್ದೀನಿ ಬಂದ್ಬಿಟ್ಲಿಲ್ಲಿ. ನಮ್ಮ ಅಕ್ಕನ ಕೈಯಿಂದ ನನ್ನನ್ನು ಹೊರಗೆ ಹಾಕಿಸ್ತಾಳಂತ. ಸಾಕ್ಸ್ ನಾನು ನೋಡೇ ಬಿಡ್ತೀನಿ ನಿಂದಾಗ್ತತೋ ನಂದಾಗ್ತತೋ ಅಂತ ಹೇಳಿ. ಮೊದಲು ಕೈ ಇಳಿಸಿ ಮಾತಾಡ. ಈ ಕೈ ಎಲ್ಲ ತೋರಿಸಿ ಮಾತಾಡೋದನ್ನ ನನ್ನಂತೆ ಕಿಟ್ಕೋಬೇಡ. ನಾನು ಸುಮ್ಮನೆ ಬಿಡೋ ಮಗನ ಅಲ್ಲ. ಕೈ ಇಳಿಸ್ತೀನಿ, ಆದ್ರೆ ಏನು ಮಾಡಬೇಕು ಅಂತ ಮಾಡ್ತಾನೆ. ಏನು ಮಾಡಬೇಕು, ನಿನಗೆ ಏನು ಮಾಡಿದ್ರೆ ನೀನು ಇಲ್ಲಿಂದ ಓಡ್ ಹೋಗ್ತೇನೆ ಅನ್ನೋದು ನನಗೆ ಗೊತ್ತೈತಿ. ನಿನ್ನನ್ನು ಇಲ್ಲಿಂದ ಕಳಿಸ್ಲಿಲ್ಲ
ಅದು ನಿಮ್ಮ ಅಕ್ಕನ ಕೈಯಿಂದ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಧುನಲ್ಲ. ಹೋಗು ಮೊದಲು ನನ್ನ ರೂಮ್ ಬಿಟ್ಟು ಹೊರಗೆ ಹೋಗು. ಹೋಗ್ತಾನೆ, ಇಲ್ಲೇ ಇರಾಕೆ ನಾನು ಬಂದಿಲ್ಲ. ನಿನ್ನ ಜೊತೆಲೆ ಮಾತಾಡ್ಕೊಂತ ಕುಂದ್ರಾಕ್. ಹಾಳಾದವಳು ತಗೊಂಡು ಬಂದ ಕಾಸು ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತಾಳಂತ, ಅದು ನಮ್ಮ ಅಕ್ಕನ ಕಡೆಯಿಂದ ನನ್ನನ್ನು ಹೊರಗೆ ಹಾಕಸ್ತಾಳಂತ. ಈಕಿ ನಮ್ಮ ಅಕ್ಕನ ಕಡೆಯಿಂದ ನನ್ನನ್ನು ಈ ಮನೆ ಬಿಟ್ಟು ಹೊರಗೆ ಹಾಕೋಕ್ಕಿಂತ ಮುಂಚೆ ನಾನೇನಾದರೂ ಒಂದು ಉಪಾಯ ಮಾಡ್ಬೇಕು. ನಾನು ಈಕೆನ ಈ ಮನೆಯಿಂದ ಹೊರಗೆ ಹೋಗೋ ಮಾಡ್ಬೇಕು. ಇಲ್ಲ ಈಕೆ ಹೆಸರು ಹಾಳು ಮಾಡಿ ನಾನು ಇಲ್ಲಿಂದ ಹೋಗ್ಬೇಕು. ಹೋಗ್ತಾನೋ ಹಂಗೆ ಹೋಗಬಾರ್ದು. ನೆನ್ಪಿಟ್ಕೋ ಸುಪ್ರೀತ್, ಆಕೆ ಅಂದಿರೋ ಮಾತುಗಳನ್ನ, ಆಕೆ ಆಡಿರೋ ಮಾತುಗಳನ್ನ ಎಲ್ಲ ನೆನಪಲ್ಲಿಟ್ಕೋ, ಎಲ್ಲ ಮೈಂಡಲ್ಲಿ ಇಟ್ಕೋಕನು. ಮೈಂಡಲ್ಲಿ ಇಟ್ಕೊಂಡು ಅವ್ಳಿಗೆ ಏನು ಮಾಡ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡು. ಸರಿಯಾಗಿ ಪ್ಲ್ಯಾನ್ ಮಾಡಿಕಿನ ಹೊಡಿ. ಸುಮ್ಮನೆ ಬಿಡಬಾರ್ದು. ನನಗೆ ಇಷ್ಟೆಲ್ಲ ಮಾತಾಡ್ತಾಳಲ್ಲ ಅವಳು. ಅಯ್ಯೋ ಇವಂಗೇನಾತ? ಏ ಸುಪ್ರೀತಾ, ಯಾಕೋ ಕೈ ಹೆಂಗೆ ಹೊರ್ಕೊಳತ್ತಿದೀಯ? ನೀನು ಕುಚ್ಕಿ ಹಿಡಿತೇನ? ಅಕ್ಕ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಕ್ಕ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ತಲೆನ ಕೆಡಿಸ್ತಾ ಇದ್ದಾಳೆ ಅಕ್ಕ ಅವಳು. ನನ್ನ ತಲೆನೆಲ್ಲ ಕೆಡಿಸ್ತಾ ಇದ್ದಾಳೆ, ನನ್ನೆಲ್ಲ ಹುಚ್ಚನ್ನು ಮಾಡ್ತಾ ಇದ್ದಾಳೆ ಅವಳು. ಯಾರನ್ನ? ಏನಾಯ್ತು? ಸರಿಯಾಗಿ ಹೇಳು, ಅರ್ಥ ಆಗೋಂಗ. ಏನಾಯ್ತು ಕರೆಕ್ಟಾಗಿ ಹೇಳ ನನಗೆ. ಅಕ್ಕ ಇವತ್ತೇನಾಯ್ತು ಗೊತ್ತು? ಅದು ನಿನ್ನ ಮುಂದೆ ಹೇಳ್ಬೇಕೋ ಬೇಡವಾ ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಏನಾಗಿತ್ತು ಗೊತ್ತಿಲ್ಲ, ತಲೆ ಕೆಟ್ಟಂಗಾಗಿತ್ತು. ಅಂಥದ್ರಲ್ಲಿ ಅವಳು ಬಾತ್ರೂಮ್ದಾಗ ನಾನು ಸ್ನಾನ ಮಾಡತ್ತಿದ್ದಿ. ನಾನು ಸ್ನಾನ ಮಾಡ್ಬೇಕಾದ್ರೆ ಟವಲ್ನ ಮರೆತು ಹೋಗ್ಬಿಟ್ಟಿದ್ನಿ. ಮನ್ಯಾಗ ಅಕ್ಕ ಅಂತ ಕರೆದ್ನಿ, ನೀ ಇರಾಕಿಲ್ಲ. ಟವಲ್ ಬೇಕಕ್ಕ ನನಗೆ, ಟವಲ್ ಕೊಡಕ್ಕ ಅಂತ ಅನ್ನತ್ತಿದ್ನಿ. ಆದ್ರೆ ಆಕಿ ತೊಗೊಂಬಂದ ಟವಲ್ ಕೊಡತ್ತಿದ್ಲು. ಟವಲ್ ಕೊಡ್ಬೇಕಾದ್ರೆ ಕಾಲು ಜಾರಿ ಇಸ್ಕೊಳಕ್ಕೆ ಹೋಗಿ ನಾನು ಆಕೆ ಮ್ಯಾಲೆ ಬಿದ್ದುಬಿಟ್ನಿ. ಅದನ್ನ ಆಕಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ನನ್ನ ಹೊಡೆದ್ಬಿಟ್ಲು ಅಕ್ಕ, ಹೊಡೆದ್ಬಿಟ್ಲು. ಏನು ಹೇಳತ್ತಿ ನೀನು ಸ್ನಾನ ಮಾಡುವಾಗ ಆಕಿ ನಿನಗೆ ಟವಲ್ ಕೊಡಕ್ಕೆ ಬಂದ್ಲು, ನೀನು ಆಕಿ ಮೇಲೆ ಜರದ್ ಬಿತ್ತಿ, ಅದಕ್ಕೆ ನಿನಗೆ ಹೊಡೆದ್ಲ? ಹೌದಕ್ಕ, ಬಕೆಟ್ ತೊಗೊಂಡು ಹೊಡೆದ್ಲು, ತಲೆನೇ ಹೊಡೆದು ರಕ್ತ ಬರತೈತಿ. ದವಾಖಾನಿಗೆ ಹೋಗ್ಬೇಕಕ್ಕ, ಇಲ್ಲ ಅಂದ್ರೆ ನನಗೆ ಎಲ್ಲಿ ಹುಚ್ಚಿಗೆ ಹಿಡಿತಿತ್ತು ಏನೋ. ಅವಳು ನನಗೆ ಈ ರೀತಿ ಮಾಡ್ತಾ ಅನ್ಕೊಂಡಿರ್ಕಿಲ್ಲ. ನನಗೆ ಯಾಕೆ ಕೊಡಕ್ಕೆ ಬರ್ಬೇಕು? ಅವಳು ಕೊಡದ ಇದ್ದಿದ್ರೆ ನಡೀತಿತ್ತಲ್ಲ. ಕೊಡಕ್ಕೆ ಬಂದ ನಾನು ಕಾಲು ಜಾರಿ ಅವಳ ಮೇಲೆ ಬಿದ್ದ, ಅವಳು ನಾನು ಜಲ್ದಿ ಹೇಳ್ದಕ್ಕೆ ಬಕೆಟ್ ತೊಗೊಂಡು ಹೊಡೆದ್ಬಿಟ್ಲು. ಹೇಳಕ್ಕೆ ಬರ್ತಿದ್ರೆ ನಾನು ಏನು ಮಾಡಲಿ? ಆದ್ರೆ ಅವಳು ಯಾಕೆ ನನ್ನ ಬಕೆಟ್ ತೊಗೊಂಡು ಹೊಡಿಬೇಕು? ನೀನೇ ಹೇಳಕ್ಕ, ನಂದು ಏನು ತಪ್ಪೈತಿದ್ರಾಗ? ಏನು ಹೇಳತ್ತೀವ ನೀನು? ತಲೆ ಹೊಡಿತಾ ರಗತ ಹೇಳತ್ತಿ? ಅಯ್ಯೋ ದೇವ್ರ, ದವಾಖಾನಿಗಾರ ಹೋಗ್ಬೇಕಲ್ಲ ಮತ್ತೆ. ತಲೆ ಹೊಡಿ ಹಂಗೆ ಹೊಡ್ತಾಳ ಆಕೆ. ಅಂಥದ್ದೇನಾತು? ಅದು ಹೆಂಗೆ ತಲೆ ಹೊಡೆದ್ಲಕ್ಕಿನಿಂದ? ಯಾವ ಬಕೆಟ್ ತೊಗೊಂಡು ಹೊಡೆದ್ಲ? ಸ್ಟೀಲ್ ಬಕೆಟ್ ತೊಗೊಂಡು ಹೊಡೆದ್ಲ ನಿನ್ನ? ಹೌದಕ್ಕ, ಅದು ಸ್ಟೀಲ್ ಬಕೆಟ್, ಅದನ್ನು ತೊಗೊಂಡ ಹೊಡೆದು ಬಿಟ್ಟಾಳ. ತಲೆ ತಿರುಗಿದಂಗೆ ಆಗತ್ತ ನನಗೆ. ಏನು ಮಾಡಲಿ? ಸಾಕಾಗೈತೆ ನನಗೆ ಅಕ್ಕ. ಸುಪ್ರೀತಾ, ಅಯ್ಯೋ ಸುಪ್ರೀತಾ, ಏನಾಯ್ತು ಅವನಿಗೆ? ಏನು ಮಾಡಿಬಿಟ್ಟಾಳಿಕೆ? ನಾನು ಹೋಗಿ ಬರೋದಾಗ ಅಂದ್ರೆ ಏ ಮದ್ದಿ. ಅಯ್ಯೋ ಸುಪ್ರೀತಾ, ಹೇಳು ಏನಾಯ್ತು ನಿನಗೆ? ಹೇಳು, ಮ್ಯಾಲ ಕಣ್ಬಿಡು ಸುಪ್ರೀತಾ. ಏ ಸುಪ್ರೀತಾ, ಏನು ರತ್ತಿ? ಯಾಕೆ ಕರೆದ್ರಿ ನನ್ನ? ಏನಾದರೂ ಕೆಲಸ ಇತ್ತನ್ರಿ? ಏ ಹಾಳಾದಕ್ಕೆನ, ನನ್ನ ತಮ್ಮಗೆ ಏನು ಮಾಡಿದಿ? ತೆಲ್ಲಾಗಿಂದ ರಗತ ಬರಾಕತ್ತತಿ. ಏನು ಮಾಡಿದಿ ಅವಂಗ? ಮನ್ಯಾಗ ನೀನು ಅವ ಅಷ್ಟೇ ಇದ್ರಿ. ಅವ್ನು ಯಾಕೆ ಸ್ಟೀಲ್ ಬಕೆಟ್ ತೊಗೊಂಡು ಹೊಡೆದಿ ನೀನು? ಅಯ್ಯೋ ಅತ್ತಿ, ನಾನು ಮನೆಯಾಗ ಇರಾಕಿಲ್ಲ, ನಾನು ಹೊರಗೆ ಹೋಗಿದ್ದೆಲ್ಲ. ನಾನು ಮನೆಗಿದ್ದಂತ ಯಾರು ಹೇಳ್ರಿ ನಿಮಗೆ? ನಾನು ಇಲ್ಲಿ ಇರಾಕಿಲ್ಲ. ಅವ್ರೇನಾದರೂ ಕಾಲು ಜಾರಿ ಬಿದ್ದ ಏನಾರ ಕಟ್ಟಿ ಬರ್ತಿರ್ಬೇಕು. ಸುಳ್ಳೆ ನನ್ನ ಹೆಸರು ಹೇಳತ್ತಿರ್ಬೇಕು ಅವ್ರಿಗೆ. ನನ್ನ ಮ್ಯಾಲ ಮೊದಲ ಸೇಡಲ್ಲ, ಹೆಂಗಾರ ಸಿಟ್ಟನ್ನ ತೀರಿಸ್ಕೋಬೇಕನ್ನೋ ಕಾರಣಕ್ಕೆ ಈ ರೀತಿ ಹೇಳತ್ತಿರ್ಬೇಕು ಅವರು. ನೀವು ಅದನ್ನ ಕರೆ ಅಂತ ನಂಬ್ತಾರೇನ ಅತ್ತಿ? ನನ್ನ ತಮ್ಮ ಯಾಕೆ ಸುಳ್ಳು ಹೇಳ್ತಾನೆ? ಸುಳ್ಳು ಹೇಳಕ್ಕೆ ಅವನಿಗೇನು ಬಂದತ್ತಂತದ? ನೀನೇ ಸುಳ್ಳು ಹೇಳ್ತಿದ್ದಿ. ಅವ್ನಿಗೆ ಏನಾಗೈತೆ ಹೇಳ್ತೀವಿ ಇಲ್ಲೋ? ಹೇಳ, ಬಾಯ್ ಬಿಡ. ಏನು ಹೇಳ್ತಾಳೆ ಕೇಳು ನೀಕಿ? ಸುಮ್ಮನೆ ನಾಟಕ ಮಾಡ್ಕೊಂತ ಇಲ್ಲಿ ಮಕ್ಕೊಂಡ್ರತ್ತ. ನೋವಾಗಿದ್ದಂತೂ ಕರೆ, ಅದಕ್ಕೆ ಶಿಕ್ಷೆ ಕೊಡ್ಬೇಕನ್ನೋ ಕಾರಣಕ್ಕೆ ಹಿಂಗೆ ಬಿದ್ದನು. ನೋಡಿ ನೀನು ಹೇಳ್ತಾಳ ಅಂತೇಳಿ. ನೋಡ್ರಿ ಅತ್ತಿ, ನಾನು ಕರೆ ಹೇಳಕತ್ತಾನೆ. ಇವರು ಮನೆಯಾಗಿದ್ದು ನನಗೆ ಗೊತ್ತಿಲ್ಲ. ನಾನು ಮನೆಯಾಗ ಇರಾಕಿಲ್ಲ. ಸ್ನಾನ ಮಾಡಿ ನಾನು ಹೊಲಕ್ಕೆ ಹೋಗಿದ್ದಾನೆ. ನಾನು ಎಲ್ಲಿ ಮನೆಯಾಗದನು? ಬರೋದು ಇವಾಗಾರ ಬಂದನು. ಬಂದು ಬಾಗಿಲಿಗೆ ಬಂದನು. ನೀವು ಕರೆಯಾಕತ್ತಿದ್ರೆ ಒಳಗೆ ಬನ್ನಿ. ನಾನು ಹೇಳ್ರಿ, ಹೊಲಕ್ಕೆ ಹೋಗಂತ ಹೇಳಿದಾರೆ ಯಾರ? ನೀವೋ ಇಲ್ಲೋ? ನೀವು ಹೇಳಿದ ಮೇಲೆ ನಾನು ಹೊಲಕ್ಕೆ ಹೋಗಿದ್ದಾನೆ. ನೀವು ನೋಡಿದ್ರೆ ಮನೆಯಾಗದನ ಅಂತ ಹೇಳ್ತಾರಲ್ಲ. ಬೇಕಿದ್ರೆ ಹೊಲದಾಗ ಅಷ್ಟೆಲ್ಲ ಕೆಲಸ ಮಾಡಿ ಬಂದನು, ನೋಡೋಗ್ರಿ ಬೇಕಿದ್ರೆ. ಎಷ್ಟಾದರೂ ಸುಳ್ಳು ಹೇಳ್ತಾಳಿಕೆ, ಮೆಚ್ಚಲೇಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾವ ರೀತಿ ವಿಡಿಯೋಗಳು ಬರಾಕತ್ತಾವು ಅಂತ ತಿಳಿಸ್ರಿ. ನಿಮ್ಮ ವ್ಯೂಸು ಇನ್ನೂ ಜಾಸ್ತಿ ಬರಲಿ, ನನ್ನ ಈ ವ್ಯೂವರ್ಸು ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಮಾರ್ನಿಂಗ್ ಬಿಟ್ಟಿರೋ ವಿಡಿಯೋನ ಪ್ಲೀಸ್ ಅದಕ್ಕೂ ನೋಡಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.